ಅದ್ರ ಜೊತೆಗೆ BPL ಕಾರ್ಡ್ ಹೋಲ್ಡರ್ಸ್ಗೆ ಉಜ್ವಲ ಯೋಜನೆಯಲ್ಲಿ ಉಚಿತವಾದ ಗ್ಯಾಸ್ ಕನೆಕ್ಷನ್ ಕೊಟ್ಟರು. ಉಚಿತವಾದ ಗ್ಯಾಸ್ ಒಂದೇ ಒಂದು ಇದರಲ್ಲಿ ಈಗ 9 ಕೋಟಿ ಗ್ಯಾಸ್ ಸಂಪರ್ಕ ಇದೆ. ಉಜ್ವಲ ಯೋಜನೆಯಲ್ಲಿ 9 ಕೋಟಿ ಗ್ಯಾಸ್ ಸಂಪರ್ಕ ಇದೆ. ಆ 9 ಕೋಟಿ ಗ್ಯಾಸ್ ಸಂಪರ್ಕ ಇರೋರಿಗೆ ಇವತ್ತಿಗೂ ಸಹಿತ 600 ರೂಪಾಯಿ ರೇಟ್ ಅಲ್ಲೇ ಅವ್ರಿಗೆ ಗ್ಯಾಸ್ ಸಿಗ್ತಾ ಇರೋದು. ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಎಷ್ಟಿತ್ತು ಅದಕ್ಕಿಂತ ಕಮ್ಮಿ ರೇಟ್ ಅಲ್ಲಿ ಇವತ್ತು 9 ಕೋಟಿ ಜನಕ್ಕೆ ನಾವು ಗ್ಯಾಸ್ ನ ಕೊಡ್ತಾ ಇದ್ದೀವಿ. ಸರ್ ಇಲ್ಲಿ 300 ಇದ್ದಿದ್ದು ಅಲ್ಲ ಎಲ್ರಿಗೂ ಒಂದೇನೆ ಸಾಮಾಜಿಕ ನ್ಯಾಯ. ನಾವು ಯಾರನ್ನು ಎಷ್ಟು ಬಸ್ ಬಿಡ್ತಾರೆ ಇವತ್ತು, ಎಷ್ಟು ಬಸ್ ಹೋಗ್ತಾ ಗ್ಯಾಸ್ ವಿಷಯದಲ್ಲಿ ನಾವು ಯಾರಿಗೂ ನೀವು ಗ್ಯಾಸ್ ಸಬ್ಸಿಡಿ ತಗೋಬೇಡಿ ಅಂತ ಹೇಳಿಲ್ಲ. ಅವ್ರಾಗ ಅವ್ರು ಯಾರ್ಯಾರು ಸಬ್ಸಿಡಿನ ಬಿಟ್ಕೊಟ್ಟಿದಾರೋ ಅವ್ರಿಗೆ ಮಾತ್ರ ಅದು 900 ರೂಪಾಯಿ ಅನ್ವಯಿಸೋದು. ಉಜ್ವಲ ಯೋಜನೆಯಲ್ಲಿ ಫ್ರೀಯಾಗಿ ಯಾರು BPL ಕಾರ್ಡ್ ಹೋಲ್ಡರ್ಸ್ ಯಾರು ಗ್ಯಾಸ್ ತಗೊಂಡಿದಾರೋ ಇವತ್ತಿಗೂ ಸಹಿತ ಅವ್ರಿಗೆ 600 ರೂಪಾಯಿ ರೇಟಲ್ಲೇ ಸಿಗ್ತಾ ಇರೋದು. ಹೌದು, ಅವಕಾಶ ಕೊಟ್ಟಲ್ಲ. ಈ 3 ಜನದಲ್ಲಿ 10 ಜನ ಕೊಟ್ಟುಬಿಟ್ಟು ಈಗ ದೇಶದಲ್ಲಿರ್ತಕ್ಕಂಥ ಗ್ಯಾಸ್ ಕನೆಕ್ಷನ್ಸ್ 12 ಕೋಟಿ, ಅದರಲ್ಲಿ 9 ಕೋಟಿ ಉಚಿತವಾದ BPL ಉಚಿತವಾಗಿ ಕೊಟ್ಟಿರ್ತಕ್ಕಂಥ ಗ್ಯಾಸ್ ಕನೆಕ್ಷನ್ಸ್. ಇನ್ನು ಬೇರೆವು APL ಅಲ್ಲಿರೋದು 3 ಕೋಟಿ. ಅದೇ ಮೋದಿ ಇದು ಬೊಮ್ಮಾಯಿ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಇಡೀ ದೇಶದಲ್ಲಿ ಇದ್ದಂತ ಗ್ಯಾಸ್ ಕನೆಕ್ಷನ್ಸ್ 3 ಕೋಟಿ. ಎಷ್ಟು ಪಟ್ಟು ಜಾಸ್ತಿ ಆಗಿದೆ? 4 ಪಟ್ಟು ಜಾಸ್ತಿ ಆಗಿದೆ. ಎಷ್ಟು ಜನಕ್ಕೆ ಸಬ್ಸಿಡಿ ರೇಟ್ ಅಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ? 9 ಕೋಟಿ ಜನಕ್ಕೆ 3 ಪಟ್ಟು ಜನಕ್ಕೆ ಸಿಗ್ತಾ ಇದೆ. ಇದು ವ್ಯವಸ್ಥೆ ಮಾಡೋ ಪದ್ಧತಿ. ಒಬ್ಬ ನಾಯಕ ಅಧಿಕಾರದಲ್ಲಿದ್ದಾಗ ಈ ತರ ವ್ಯವಸ್ಥೆ ಮಾಡಬೇಕು. ಎಲ್ಲರೂ ಏಕಾಏಕಿ ಪೆಟ್ರೋಲ್ ಡೀಸೆಲ್ ಏರಿಕೆ ಮಾಡಿದ್ರೆ ಉಪಯೋಗ ಏನು? ಇವಾಗ ಎಷ್ಟು ಬರ್ತಾ ಇದೆ? ಲೆಕ್ಕ ನಗಣ್ಯ. 800 ರೂಪಾಯಿ ಕೂಲಿ, 800 ರೂಪಾಯಿ ಕೂಲಿ ಅಲ್ಲ. ಎಷ್ಟು ಪರ್ಸೆಂಟ್ ನಾವು ರಾಜಿ ಮಾಡಿ ಜಾಸ್ತಿ ಮಾಡಿದ್ರೆ ಎಷ್ಟು ಪರ್ಸೆಂಟ್ ಕೂಲಿ ತಗೊಳ್ತಾ ಇದ್ದಾರೆ ಜನ? 600 ರೂಪಾಯಿ ಎಕ್ಸ್ಟ್ರಾ ತಗೊಂತಾ ಇದ್ದಾರೆ. ನೀವು ಹೋಲಿಕೆ ಮಾಡಬೇಕು ಅಂದ್ರೆ 2004ರಲ್ಲಿ ಗ್ಯಾಸ್ ಕನೆಕ್ಷನ್ಸ್ ಎಷ್ಟಿತ್ತು, ಅದ್ರ ವ್ಯಾಲ್ಯೂ ಎಷ್ಟಿತ್ತು, 2014ಕ್ಕೆ ಗ್ಯಾಸ್ ಸಿಲಿಂಡರ್ ನ ಬೆಲೆ ಎಷ್ಟು ಪಟ್ಟು ಏರಿಕೆ ಆಗಿದೆ, 2014ಕ್ಕೂ 2024ಕ್ಕೂ ಎಷ್ಟು ಪಟ್ಟು ಏರಿಕೆ ಆಗಿದೆ. ಈ ತರ ನೀವು ಅನಾಲಿಸಿಸ್ ಮಾಡಬೇಕಾಗಿತ್ತು. ಮನಮೋಹನ್ ಸಿಂಗ್ ಸರ್ಕಾರ 10 ವರ್ಷ ಇದ್ದಾಗ 2004ರಲ್ಲಿ ಆರಂಭ ಆದಾಗ ಗ್ಯಾಸ್ ನ ಸಿಲಿಂಡರ್ ನ ಬೆಲೆ ಎಷ್ಟಿತ್ತು, 2014 ಆದಾಗ ಎಷ್ಟು ಪಟ್ಟು ಆಯ್ತು, 2014ರಲ್ಲಿ ಏನು ಮಿನಿಮಮ್ ವೇಜ್ ಇತ್ತು.